ಬಸವಣ್ಣ ನೀವು ಮರ್ತ್ಯಕ್ಕೆ ಬಂದು ನಿಂದಡೆ, ಭಕ್ತಿಯ ಬೆಳವಿಗೆ ದೆಸೆ ದೆಸೆಗೆಲ್ಲ ಪಸರಿಸಿತ್ತಯ್ಯ. ಸ್ವರ್ಗ ಮರ್ತ್ಯ ಪಾತಾಳದೊಳಗೆ ನಿಮ್ಮ ಭಕ್ತಿಯ ಬೆಳವಿಗೆಯ ಘನವನಾರು ಬಲ್ಲರು. ಇಟ್ಟು ಅರ್ಧ ಸಾಲು ಹೇಳಿ ಇಂಥದ್ದೊಂದು ವಚನ ಐತೆ ಅಂತ ಹೇಳಿದರು. ಆವಾಗಿನ ಮೊಬೈಲ್ ಬಂದಿರಲಿಲ್ಲ ನಮ್ಮ ಕೈಗೆ. ಈಗ ಮೊಬೈಲ್ನಾಗ ವಚನ ಸಾಹಿತ್ಯದ ಆ್ಯಪ್ ಅದ, ಆದರೂ ನಾವು ತೆಗೆದು ನೋಡೋಂಗಿಲ್ಲ. ಆವಾಗ ನಾವು ಹೋದವ್ರನ್ನ ಪುಸ್ತಕಗಳನ್ನು ತೆಗೆದು ನೋಡಿದ್ವಿ, ಆ ವಚನದ ಪೂರ್ಣ ಪಾಠ ಸಿಕ್ತು, ಗೊತ್ತಾಯ್ತು ನಮಗೆ. ಇಡೀ ಬಸವಣ್ಣನವರ ಜೀವನದ ಚಿತ್ರಣ ಅಕ್ಕನಾಗಮ್ಮನಷ್ಟು ಸ್ಪಷ್ಟವಾಗಿ ಕಟ್ಟಿಕೊಡ್ಲಿಕ್ಕೆ ಯಾರಿಗೂ ಇಲ್ಲ. ಬಸವಣ್ಣನವರು ಭಕ್ತಿ ಭಾಂಡಾರಿ ಅಂತ ಹೇಳಿ ನಮಗೆ ಯಾರಿಗೂ ಏನೂ ಆಗಬೇಕಾಗಿಲ್ಲ. ಇವ್ರಿಗೆ ಯಾರೇ ಪ್ರಶಸ್ತಿ ಕೊಡೋರದಾರೋ, ನಮಗೆ ಯಾರೇ ಒಂದು ಅಕಾಡೆಮಿ ಅಧ್ಯಕ್ಷ ಕೊಡೋರದಾರೋ, ನಾಡೋಜ, ಡಾಕ್ಟರೇಟ್, ದೇವರಾಣಿ ತಗೊಳ್ಳೋದಿಲ್ಲ ನಾವು. ಸನ್ಯಾಸ ಗುರುಗಳ ಹೆಗಲ ಮೇಲೆ ಕೈ ಇಟ್ಟು ಬಳಕ ಬಂದು ಹೋಯ್ತು, ಮುಗೀತು. ಇನ್ನು ಮುಂದೆ 4 ಮಂದಿ ಕೂಡಿ ನಮಗೆ ಕರಿಗವನು ಕೊಡಿಸಿ ಮತ್ತೊಂದು ಕಾಗದ ಕೊಟ್ಟು ಏನು ಮಾಡೋರದಾರ ಅವ್ರು? ಇಲ್ಲ. ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಅಂತ ಕರೆಸ್ಕೊಳ್ಳೋದೇ ದೊಡ್ಡ ಸೌಭಾಗ್ಯ. ಅದ್ರ ಬಿಟ್ಟು ಮತ್ತೆ ನಾವು ಡಾದಿಂದ ಓಡ್ತೀವಿ ಅಂದ್ರೆ ಅದ್ರಾಗ ಏನೇನೋ ಅರ್ಥ ಇಲ್ಲತ್ತು ತಿಳಿದಿಲ್ಲ ಅಂತ ಅರ್ಥ. ಡ ಡಾ ಡಿ ಡಿ ಡು ಡು ಡೇ ಡೇ ಎಲ್ಲಿವೆಲ್ಲ? ದೇವರಾಣಿ ತಗೊಳ್ಳೋದಿಲ್ಲ, ಇದರಾಗ ಯಾರ್ಯಾರ ಸ್ವಾರ್ಥವೂ ಇಲ್ಲ. ಬಸವಣ್ಣ ನಾವು ಶರಣರನ್ನು ಗುರುತಿಸುವಾಗ, ಪ್ರತಿಯೊಬ್ಬ ಶರಣರನ್ನು ಗುರುತಿಸುವಾಗ ಐಕ್ಯೋತ್ತರ ಸ್ಥಳದಲ್ಲಿ ಅವರೇನಿದ್ರು ಅಂತ ನೋಡಿ ಗುರುತಿಸ್ತೇವೆ. ಆ ಅಲ್ಲಮ ಪ್ರಭುದೇವರನ್ನ ಐಕ್ಯೋತ್ತರ ಜ್ಞಾನಿ ಅಂತ ಕರಿತೇವೆ. ಶಿವಯೋಗಿ ಸಿದ್ದರಾಮೇಶ್ವರನ್ನ ಐಕ್ಯೋತ್ತರ ಮಾಹೇಶ್ವರ ಅಥವಾ ಐಕ್ಯೋತ್ತರ ಶರಣ ಅಂತ ಕರಿತೇವೆ. ಹಂಗೆ ಬಸವಣ್ಣನವ್ರನ್ನ ಐಕ್ಯೋತ್ತರದ ಭಕ್ತಿ ಸ್ಥಳದ ರೂವಾರಿ ಅಂತೇವೆ. ಯಾರಾದರೂ ಒಬ್ಬರು 12ನೇ ಶತಮಾನದ ಶರಣರು ಬಸವಣ್ಣನವರನ್ನ ವೈಚಾರಿಕತೆಯ ಹರಿಕಾರ ಅಂತ ಕರೆದಾರನ್ರಿ? ಎಲ್ಲರೇ ಐತಿ ವಚನ ಸಾಹಿತ್ಯದೊಳಗ? ವೈಚಾರಿಕತೆ, ಬಂಡಾಯ ಈ ಶಬ್ದಗಳು 12ನೇ ಶತಮಾನದ ವಚನ ಸಾಹಿತ್ಯದಲ್ಲಿ. ವಚನ ಸಾಹಿತ್ಯ ಶುದ್ಧ, ನಾವು ಪ್ರಕ್ಷಿಪ್ತ ಅನ್ನಬಹುದು, ಆದರೆ ಬಸವಣ್ಣನವರು ಅದನ್ನು ಹೇಳಿ ಹೋಗ್ಯಾರಲ್ಲ. ಏನಂತ? ಈ ಕಾರಣಕ್ಕಾಗಿ ಅವರು ತಮ್ಮನ್ನು ತಾವು ಜಂಗಮ ಪ್ರಾಣಿ, ಭಕ್ತಿ ಭಾಂಡಾರಿ ಅಂತ ಕರೆಸ್ಕೊಳ್ಳೋದ್ರಾಗ ಸಂತೋಷಪಟ್ಟವರು. ಭಕ್ತಿಯೇ ಭಕ್ತಿ, ಭಕ್ತಿಯೇ ಸಾಕಾರದ ರೂಪ ಬಸವಣ್ಣ. ಇನ್ನೊಂದು ವಿಚಿತ್ರ, ಅದೇ ಸಾಲನ್ನು ಮುಂದುವರಿಸಿ ಅಕ್ಕನಾಗಮ್ಮ ಹೇಳ್ತಾಳ, ಮರ್ತ್ಯಲೋಕದ ಶಶಿಧರನು ಅಟ್ಟಿದ ಮಣಿಹ ಪೂರೈಸಿತ್ತೆಂದು ನೀವು ಹೋದಡೆ ಭಕ್ತಿ ಹೋಯಿತ್ತಯ್ಯ ಅಂತ. 3ನೇ ಸಾಲ, ಅಯ್ಯ ಶಶಿಧರನು ಅಟ್ಟಿದ ಮಣಿಹ ಪೂರೈಸಿತ್ತೆಂದು ನೀವು ಹೋದಡೆ. ನೋಡ್ರಿ, ನಾ ಹೇಳ್ತಾ ಇರೋ ಶಬ್ದ ಶಶಿಧರನು ಅಟ್ಟಿದ ಮಣಿಹ. ಶಶಿಧರ ಯಾರು? ಶಶಿಧರನು ಅಟ್ಟಿದ ಮಣಿಹ ಪೂರೈಸಿತ್ತೆಂದು ನೀವು ಹೋದಡೆ ಭಕ್ತಿ ಹೋಯಿತ್ತಯ್ಯ. ವಚನ ಭಾಳ ದೊಡ್ಡದದ. ಎನ್ನ ನೊಯ್ಯದೆ ಹೋದೆಯಲ್ಲ ಪಂಚಪುರುಷದ ಮೂರ್ತಿ ಬಸವಣ್ಣ, ನಿಮ್ಮೊಡನೆ ಹೋದರೂ ಅಸಂಖ್ಯಾತ ಪ್ರಮಥ ಗಣಗಳು ಅಂತ ಹೇಳ್ತಾಳೆ. ಈ ಚೌಕಟ್ಟಿನಡಿಯಲ್ಲಿ ಬಸವಣ್ಣನವರನ್ನು ನೋಡಬೇಕಾದದ್ದು ಅಷ್ಟೇ. ಅದರ ಜೊತೆಗೆ ಇಡೀ ವಚನ ಸಾಹಿತ್ಯದ ಸತ್ವ ಅಂತರ್ಮುಖಿಯಾಗೋದು. ಈಗ ಅಂಗೈಯೊಳಗಿನ ಇಷ್ಟಲಿಂಗ ಅದ, ಅರಿವಿನ ಕುರುಹು, ಪ್ರಜ್ಞೆಯ ಆರಾಧನೆ ನಮಗೆಲ್ಲರಿಗೂ ಒಂದು ದೊಡ್ಡ ಸೌಭಾಗ್ಯ. ಜಗತ್ತಿನೊಳಗೆ ಹಲವಾರು ಭಿನ್ನ ಭಿನ್ನ ಆರಾಧನಾ ಪದ್ಧತಿಗಳದಾವು. ಕೆಲವೊಂದಿಷ್ಟು ಆರಾಧನಾ ಪದ್ಧತಿಗಳಲ್ಲಿ ಸಾಕಾರ ಮೂರ್ತಿಯ ಆರಾಧನೆಗಳದಾವು. ಅವರೆಲ್ಲರೂ ತಮ್ಮ ತಮ್ಮ ಇಷ್ಟ ದೈವವನ್ನು ತೊಗೊಂಡು ಹೋಗ್ತಾರೆ. ಹೋಗುವ ವಿಧಾನಗಳು ಬೇರೆ ಅದಾವು. ದೊಡ್ಡ ದೊಡ್ಡ ಪೆಟ್ಟಿಗೆಗಳಲ್ಲಿ ದೇವರುಗಳನ್ನು, ಪೂಜಾ ಸಾಮಾನುಗಳನ್ನು ತೊಗೊಂಡು ಹೋಗ್ತಾರೆ. ಆದರೆ ಬಸವಣ್ಣನವರು ನಮ್ಮನ್ನು ಹಂಗೆ ಇಟ್ಟಿಲ್ಲ. ನಮ್ಮ ದೇವರು ನಮ್ಮ ಅಂಗದ ಮೇಲೆ, ವಿಭೂತಿ, ಹೂವ, ನೀರ ಎಲ್ಲಿ ಬೇಕಾದಲ್ಲಿದ್ದರೂ ನಮ್ಮ ಶಿವಾರ್ಚನೆ ನಿರಂತರವಾಗಿ ನಡೆಯುವಷ್ಟು ಸ್ವಾತಂತ್ರ್ಯ ನಮಗದ. ನಮ್ಮ ದೇವರು ನಮ್ಮ ಅಂಗದ ಮ್ಯಾಲ, ನಮ್ಮ ದೇವರು ನಮ್ಮ ಕಂಗಳೊಳಗೆ, ನಮ್ಮ ದೇವರು ನಮ್ಮ ಹೃದಯದೊಳಗೆ. ಅದಕ್ಕಾಗಿ ಮಾಡಿಲ್ಲ ಅವರು ಕರಸ್ಥಲ, ಉರಸ್ಥಲ, ಪರಸ್ಥಲ ಅದಾವಲ್ಲ ಶಬ್ದಗಳು. ಆದ್ರೆ ಈ ಇಷ್ಟಲಿಂಗ ಇದು ಅರಿವಿನ ಕುರುಹು, ಸಮಸ್ತ ಭುವನ ಬ್ರಹ್ಮಾಂಡವನ್ನೊಳಗೊಂಡ ಪರವಸ್ತು. ಎತ್ತೆತ್ತ ನೋಡಿದಡತ್ತತ್ತ ನೀನೇ ದೇವ, ಸಕಲ ವಿಸ್ತಾರದ ರೂಹು ನೀನೇ ದೇವ.
ವಿಶ್ವತೋ ಬಾಹು, ವಿಶ್ವತೋ ಚಕ್ಷು, ವಿಶ್ವತೋ ಮುಖ ಅಂತ ಯಾವುದನ್ನು ವರ್ಣಿಸ್ತೀವಿ ಅದೆಲ್ಲವೂ ಇದೆ ಅಂತ ಹೇಳ್ಯಾರ ಅವರು. ಆದರೆ ಇತ್ತೀಚೆಗೆ ಇಷ್ಟಲಿಂಗದ ವ್ಯಾಖ್ಯಾನಗಳು ಕೂಡ ಬದಲಿ ಹಿಂಗೆ 12ನೇ ಶತಮಾನದಾಗ ಇದ್ದು ಏನು? ನಾವೆಲ್ಲರೂ ಚಿಂತಿಸಬೇಕಾದಂಥ ವಿಚಾರ, ಈ ಆಚಾರ ವಿಚಾರಗಳು ಹೊಂಟಾವೀಗ. ಸುಶಿಕ್ಷಿತರ ಹೆಸರಿನೊಳಗೆ ನನ್ನ ಮಕ್ಕಳು ಭಾಳ ಚಲೋ ಶಿಕ್ಷಣಕ್ಕದಾರ್ರಿ, ಅವರು ಈಗ ಲಿಂಗಧಾರಣೆ ಮತ್ತು ವಿಭೂತಿ ಹಚ್ಕೊಳ್ಳೋದನ್ನು ಬಿಟ್ಟಾರ ಅಂತ ಹೇಳ್ಕೋತ ತಿರುಗಾಡುವಂಥ ಜನರು ನಾವು ನೋಡಾಕತ್ತೀವಿ. ಮೊನ್ನೊಂದು ಮನೆಗೆ ಹೋಗಿದ್ದೀವಿ ನಾವು, ಎಲ್ಲ ವೇದಿಕೆ ಮೇಲೆ ಹೇಳಿವಿ ಇದನ್ನು. ಅದೇನು ಅಂದ್ರೆ ಮನೆಗೆ ಹೋಗಿವಿ, ಮನೆಗೆ ಹೋದ ನಂತರ ನಾವು ಎಲ್ಲ ಪಾದ ಪೂಜೆ ಅದು ಮುಗಿದ ನಂತರ ಜಗಲಿಗೆ ಹೋಗಿ ನಮಸ್ಕಾರ ಮಾಡಿ ಒಂದಿಷ್ಟು ಅಕ್ಷತೆ ಅದು ಹಾಕಿ ಬರ್ಬೇಕಂತ ಹೋಗಿವಿ. ಆ ದೇವ್ರ ಮ್ಯಾಲ ಒಂದು ಗೂಟ, ಆ ಗೂಟಕ್ಕೆ 6 ಗುಂಡುಗಡಿಗೆ. ಅವ್ರು ಹೇಳಿದರು, ಇದು ಅವ್ವಂದು, ಇದು ಅಪ್ಪಂದು, ಇದು ಮಕ್ಕಳದು, ಇದು ಸೊಸಿದು. ಅಲ್ಲ, ಅವ್ರು ಅವಾಗ ಮಾಡಿಟ್ಟಾರೋ. ಇದು ಗರ್ಭಸ್ಥವಾಗಿರುವಾಗ ಇದಕ್ಕೆ ಇಂಥದೊಂದು ಸಂಸ್ಕಾರ ಇರಲಿ, ಈ ಸಂಸ್ಕಾರದಿಂದ ಇದು ವಂಚಿತ ಆಗಬಾರದು ಅಂತ ತಿಳ್ಕೊಂಡ ತಾಯಿ ಆದವಳು 7-7.5 ತಿಂಗಳು ಇದ್ದಾಗನ ಯಾವಾಗ ಅವಳಿಗೆ ಆ ಮಗುವಿಗೆ ಮೊಟ್ಟ ಮೊದಲು ಪ್ರಜ್ಞಾ ಚಕ್ಷು ಉದಿಸ್ತದ, ಆವಾಗ ಇವನಿಗೆ ನೀನು ಮಾಂಸಮಯ ಪಿಂಡ ಅಲ್ಲ ಮಂತ್ರಮಯ ಪಿಂಡ ಅಂತ ಗೊತ್ತಾಗಲಿ ಅನ್ನುವಂಥ ವಿಚಾರವನ್ನಿಟ್ಟು ತಾಯಿ ಆದವಳಿಗೆ ಪ್ರಜ್ಞಾಪೂರ್ವಕವಾಗಿ ಬೋಧಿಸುವಂಥದ್ದದ. ಇದನ್ನು ಮಾಡ್ಯಾರ. ಅಟ್ಟಿದ್ರೂ ಕೂಡ ಹೋಗಲಿ, ಆವಾಗ ತಾಯಿ ಪೂಜಾ ಮಾಡಬೇಕು ಅಂತ ವಿಧಾನ ಅದ. ಪ್ರಸವ ಆದ ಬಳಿಕ 13 ದಿವಸಕ್ಕೆ ಲಿಂಗ ಧಾರಣೆ ಮಾಡಿಸ್ತಾರೆ. ಹುಡುಗ ಆಡಾನ ಶುರು ಮಾಡೋಣ್ರಿ ಅಂತಾರೆ. ಮದುವೆಗಿಂತ ಮೊದಲಂತೂ ಕಡ್ಡಾಯವಾಗಿ ಲಿಂಗ ಧಾರಣೆ ಮಾಡಿಸಿದ್ರು ಕೂಡ ಮದುವೆ ಆದ 3 ದಿವಸಕ್ಕೆ ಅದನ್ನು ಜಗಲಿ ಮೇಲಿಟ್ಟು ಮಂದಿ ತಿರುಗಾಡಕ್ಕೆ ಹೋಗೊಂದು ಗಂಟು ಬಿದ್ದದ. ಈಗ ಏನು ಮಾಡೋದು ಇದು? ನಾವೇನಂತೀವಿ ಅಂದರೆ ಇದಕ್ಕರೆ ನಾಚ್ರಿ, ಉಳ್ದದಕ್ಕೆ ನಾಚಬೇಡ್ರಿ. ಅಂಗದ ಮ್ಯಾಲೆ ಲಿಂಗ ಕಟ್ಕೊಳಕ್ಕೆ ನಮಗೆ ಆಗಾಕತ್ತಿಲ್ಲಲ್ಲ ಅಂತ ನಾಚ್ರಿ. ಹನಿ ಮ್ಯಾಲೆ ವಿಭೂತಿ ಹಚ್ಕೊಂಡು ಹೆಮ್ಮೆಯಿಂದ ಹೊರಗೆ ಬರೋಕೆ ಆಗಾಕತ್ತಿಲ್ಲಲ್ಲ ಅಂತ ನಾಚ್ರಿ. ಉಳ್ದದ್ದು ತಗೊಂಡು ಏನು ಮಾಡವ್ರದಿರಿ ಅಂತ